ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಬೆಳಗಿನ ಕಾಲದಲ್ಲಿ, ಜ್ಯೋತಿ ಇರುವ ಕಾಲದಲ್ಲಿ, ಉತ್ತರಾಯಣದಲ್ಲಿ, ಬೆಳಗಿನ ಕಾಲದಲ್ಲಿ, ಈ ರೀತಿಯಾಗಿ ಶುಭ ಶುಕ್ಲ ಪಕ್ಷದಲ್ಲಿ, ಚಂದ್ರ ಬೆಳೀತಾ ಇರುವಂತಹ ಪಕ್ಷದಲ್ಲಿ, ಈ ರೀತಿಯಾದಂತಹ ಸಮಯಗಳಲ್ಲಿ ಯಾರು ದೇಹತ್ಯಾಗವನ್ನು ಮಾಡ್ತಾರೋ ಅವರು ಬ್ರಹ್ಮಲೋಕವನ್ನು ಪಡೀತಾರೆ, ಅವರು ಬ್ರಹ್ಮಜ್ಞಾನಿಗಳಾಗ್ತಾರೆ. ಹಾಗೂ ಆ ಸಂದರ್ಭದಲ್ಲಿ ಯಾವಾಗ ಬೆಳಕು ಇದೆಯೋ ಅಂತಹ ಸಂದರ್ಭದಲ್ಲಿ ಜೀವವನ್ನು ತ್ಯಾಗ ಮಾಡುವವರು ಬ್ರಹ್ಮಜ್ಞಾನಕ್ಕೆ ಅರ್ಹರಾಗ್ತಾರೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಮಂಗಳವಾರ, ನವಮಿ ತಿಥಿ ಹಾಗೂ ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮಗೆ ಬೇಕಾದಂತಹ ಎಲ್ಲ ಸರಿಯಾದ ಬದಲಾವಣೆಗಳು ನಡೀತಾ ಇರುತ್ತೆ. ಮಧ್ಯಾಹ್ನದ ತನಕ ನಿಮಗೆ ಗಜಕೇಸರಿ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ. ಮೇಷರಾಶಿಯವರಿಗೆ ಇಂದು ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಮಿತ್ರರಿಂದ ಸಮಾಗಮ ಇತ್ಯಾದಿಗಳು ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗುತ್ತೆ. ಮುಖ್ಯ ನಿರ್ಧಾರಗಳು ಮಧ್ಯಾಹ್ನವಾದ ಮೇಲೆ ಬೇಡ, ಯಾರಿಂದಲೂ ಸಹಕಾರ ಪ್ರಾಪ್ತಿಯಾಗುವುದಿಲ್ಲ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಅನೇಕ ವಿಚಾರಗಳಲ್ಲಿ ಯೋಚನೆಗಳನ್ನು ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲವೂ ನಿಮ್ಮ ಪರವಾಗಿ ಬದಲಾಗೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಬಹಳ ಮುಖ್ಯವಾದಂತಹ ದೊಡ್ಡದಾದಂತಹ ಒಂದು ಬದಲಾವಣೆಯನ್ನು ಇವತ್ತು ನೀವು ನೋಡಬಹುದು. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅನೇಕ ರೀತಿಯ ಯೋಚನೆಗಳು ಮನಸ್ಸಿಗೆ ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೋಡ್ತೀರಿ. ಮನಸ್ಸಿಗೆ ಖಂಡಿತವಾಗಲೂ ನೆಮ್ಮದಿಯನ್ನು ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಭಾಗ್ಯೋದಯವಾಗುತ್ತೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಹಿಂದಿನ 3-4 ದಿನಗಳಲ್ಲಿದ್ದಂತಹ ವ್ಯಾಕುಲತೆ ಕಡಿಮೆಯಾಗುತ್ತೆ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಎಲ್ಲರೂ ನಿಮಗೆ ಸಹಕಾರವನ್ನು ಕೊಡ್ತಾ ಇರ್ತಾರೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರೂ ಕೂಡ ದೂರ ಹೋದಂತೆ ಭಾಸವಾಗುತ್ತೆ. ಮುಖ್ಯವಾದಂತಹ ಕೆಲಸಗಳಲ್ಲಿ ನಿಮಗೆ ಅಡಚಣೆಗಳು ಉಂಟಾಗಬಹುದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಇವತ್ತು ನೀವು ಮಿತ್ರರೊಡನೆ ಕಳೀತಾ ಇರ್ತೀರಿ. ಶತ್ರುಗಳು ಹಿಮ್ಮೆಟ್ಟಿರ್ತಾರೆ. ಮಧ್ಯಾಹ್ನವಾದ ನಂತರ ದಾಂಪತ್ಯ ಮತ್ತು ಪ್ರೀತಿ ಪ್ರಕರಣಗಳಲ್ಲಿ ನೆಮ್ಮದಿ. ಹೀಗಾಗಿ ಮಧ್ಯಾಹ್ನದ ನಂತರ ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡಬಹುದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಹಣಕಾಸಿನ ಯೋಚನೆಗಳು ತಲೆ ಕೆಡಿಸ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಶತ್ರುಗಳು ಹಿಮ್ಮೆಟ್ತಾರೆ. ಮನಸ್ಸಿಗೆ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಆಸ್ತಿಪಾಸ್ತಿ, ಮನೆ ವಿಚಾರಗಳು, ಸಂಸಾರದ ತಾಪತ್ರಯಗಳು ಇವೆಲ್ಲ ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅನೇಕ ಕೆಲಸಗಳನ್ನು ನೀವು ಯಶಸ್ವಿಯಾಗಿ ಮಾಡಿಕೊಳ್ತೀರಿ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯಿಂದ ನಿಮಗೆ ಸಹಕಾರಗಳು ಪ್ರಾಪ್ತಿ ಆಗ್ತಾ ಇದ್ದು ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರೂ ದೂರ ಹೋದಂತೆ ಅನಿಸಬಹುದು. ಮನೆಯಲ್ಲಿ ನೆಮ್ಮದಿಯನ್ನು ನೀವು ಹುಡುಕಿಕೊಂಡು ಹೋಗ್ತೀರಿ. ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿ ಆಗಬಹುದು. ಆದರೂ ಕೂಡ ತಾಯಿ ಬರೀ ಯಾವಾಗಲೂ ಒಮ್ಮೆ ಮಾತ್ರ ನಿನಗೆ ನಮ್ಮ ಬಗ್ಗೆ ಕಾಳಜಿ ಬರುತ್ತೆ, ಯಾವಾಗಲೂ ಕೂಡ ನೀನು ಬೇರೆ ಏನೋ ಕೆಲಸವನ್ನೇ ಮಾಡ್ತಾ ಇರ್ತೀಯಾ ಅಂತ ಒಂದು ಬೈಗಳದ ಮಾತನ್ನು ಹೇಳಬಹುದು. ಮನೆಯಲ್ಲಿ ಸ್ವಲ್ಪ ವಾತಾವರಣ ಸ್ವಲ್ಪ ಪ್ರತಿಕೂಲ ಇರಬಹುದು. ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹುಷಾರಾಗಿರಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನದ ನಂತರ ನಿಮಗೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಬೆಳೆಯೋದ್ರಿಂದ ನೀವು ಬೇರೆಯವರೊಡನೆ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಸಹಕಾರವನ್ನು ಪಡೆದುಕೊಂಡು ಯಶಸ್ಸನ್ನು ಗಳಿಸಬಹುದು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಆತ್ಮದ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಕುಟುಂಬದವರೊಡನೆ ಬಹಳ ಸರಸ ಸಲ್ಲಾಪದ ಸಮಯಗಳನ್ನು ಕಳೆಯುವ ಅವಕಾಶ ಪ್ರಾಪ್ತಿ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಇನ್ನೂ ಸ್ವಲ್ಪ ಮನಸ್ಸಿಗೆ ವ್ಯಾಕುಲತೆ ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲ ಅಡಚಣೆಗಳು ಬಗೆಹರಿದಂತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಇನ್ನು ಮುಂದಿನ ಒಂದು ತಿಂಗಳಿಗೆ ಕೆಲಸಕ್ಕೆ ನೀವು ಸಿದ್ಧರಾಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನ ಮಾಡುವುದರಿಂದ ನಾನಾ ಜನ್ಮಗಳ ಪಾಪವು ನಶಿಸಿ ಹೋಗುವು. ಶುಭಮಸ್ತು. ಶ್ರೀಕೃಷ್ಣ ಜೈ.